ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ
ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ. ಬಾಂಗ್ಲಾದೇಶದಲ್ಲಿ ಯುದ್ಧ ವಿಮಾನ ಪತನ ಆಗಿದೆ. ಒಬ್ಬ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಢಾಕಾದ ಕಾಲೇಜು ಆವರಣದಲ್ಲಿ ಈ ತರಬೇತಿ ವಿಮಾನ ಬಿದ್ದಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರೋದು. ಢಾಕಾದ ಕಾಲೇಜು ಆವರಣದಲ್ಲಿ ತರಬೇತಿ ವಿಮಾನ ಬಿದ್ದಿದೆ. F-17 ಪತನ ಆಗಿದೆ. ಈ ಬಾರಿಯ ಅವಘಡದಲ್ಲಿ 30ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ. ದಗದಗನೆ ಹೊತ್ತಿ ಉರಿದಿದೆ ಫೈಟರ್ ಜೆಟ್. ಸ್ಥಳದಲ್ಲಿ ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ.